ಸ್ಮಿತಾಸ್ ಕಿಚನ್, ರುಚಿಗಳ ಸರದಾರ. ವೀಕ್ಷಕರೇ ನಮಸ್ಕಾರ. ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅವಲಕ್ಕಿಯಿಂದ ತುಂಬ ರೆಸಿಪೀಸ್ನ ಮಾಡಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆಗಿ ಮಾಡಬಹುದಾದಂಥ ಹಚ್ಚಿದ ಅವಲಕ್ಕಿನ ಮಾಡಿ ತೋರಿಸ್ತಾ ಇದ್ದೀನಿ. ಸಂಜೆ ಟೀ ಟೈಮ್ಗಂತೂ ಈ ಅವಲಕ್ಕಿ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಮೊದಲಿಗೆ ಹಚ್ಚಿದ ಅವಲಕ್ಕಿ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳಿ. ಶೇಂಗಾ, ಅರಿಶಿನ ಪುಡಿ, ಟೊಮ್ಯಾಟೊ, ಕಾಯಿ ತುರಿ, ಎಣ್ಣೆ, ಪುಟಾಣಿ, ಸಾಸಿವೆ, ಹಸಿಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ, ಈರುಳ್ಳಿ, ಸೌತೆಕಾಯಿ, ಪುಟಾಣಿ ಹಿಟ್ಟು, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1/4 kg ಪೇಪರ್ ಅವಲಕ್ಕಿ ಮತ್ತು ಕೊತ್ತಂಬರಿ ಸೊಪ್ಪು. ಹಾಗಾದ್ರೆ ಸಿಂಪಲ್ ಆಗಿ ಮಾಡಬಹುದಾದಂತ ಹಚ್ಚಿದ ಅವಲಕ್ಕಿ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನೊಂದು ಮಿಕ್ಸಿಂಗ್ ಬೌಲ್ ನ ತಗೊಂಡಿದ್ದೀನಿ. ಇದಕ್ಕೆ 1/4 kg ಪೇಪರ್ ಅವಲಕ್ಕಿನ ಸೇರಿಸ್ತಾ ಇದ್ದೀನಿ. ಈ ಹಚ್ಚಿದ ಅವಲಕ್ಕಿ ಮಾಡೋದಕ್ಕೆ ಎಲ್ಲ ಹಸಿ ಪದಾರ್ಥಗಳನ್ನ ಸೇರಿಸಬೇಕಾಗತ್ತೆ. ಮೊದಲಿಗೆ ನಾನು ಸಣ್ಣದಾಗಿ ಹೆಚ್ಚಿಟ್ಟಂತ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಟಂತ ಟೊಮ್ಯಾಟೊನ ಸೇರಿಸ್ತಾ ಇದ್ದೀನಿ. ಸೌತೆಕಾಯಿನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಪುಟಾಣಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ, ಹಾಗಾಗಿ ಫ್ರೆಶ್ ಆಗಿರೋ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಟಂತ 3 ರಿಂದ 4 ಹಸಿ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಇದನ್ನ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಹಸಿ ಪದಾರ್ಥಗಳನ್ನ ಸೇರಿಸೋದ್ರಿಂದ ಈ ಅವಲಕ್ಕಿಗೆ ತುಂಬಾನೇ ಅದ್ಭುತವಾದಂತ ಟೇಸ್ಟ್ ಬರುತ್ತೆ. ಇಂಗ್ರೀಡಿಯೆಂಟ್ಸು ಕೂಡ ತುಂಬಾನೇ ಕಮ್ಮಿ. ಆಮೇಲೆ ಈ ಹಚ್ಚಿದ ಅವಲಕ್ಕಿ ಮಾಡೋದಕ್ಕೆ ಟೈಮ್ ಕೂಡ ತುಂಬಾ ಕಡಿಮೆನೆ ಬೇಕಾಗತ್ತೆ. ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರೆ 10 ನಿಮಿಷಗಳಲ್ಲಿ ಟೀ ಜೊತೆಗೆ ಈ ಅವಲಕ್ಕಿನೂ ಸಹ ಮಾಡ್ಕೊಡ್ಬೋದು. ಎಲ್ಲ ಪದಾರ್ಥಗಳನ್ನು ಸೇರಿಸಿದೀವಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಹಚ್ಚಿದ ಅವಲಕ್ಕಿ ಟೇಸ್ಟ್ ನ ರುಚಿ ಹೆಚ್ಚೋದಕ್ಕೆ ಮೇಲ್ಗಡೆ ನಾವು ಒಗ್ಗರಣೆನ ಕೊಡ್ಬೇಕಾಗತ್ತೆ. ಹಾಗಾಗಿ ಒಲೆ ಹೊತ್ತಿಸ್ಕೊಂಡು ನಾನೊಂದು ಒಗ್ಗರಣೆ ಬಾಣಲೆನ ಇಟ್ಟಿದ್ದೀನಿ. ಇದಕ್ಕೆ 3 ರಿಂದ 4 ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. 2 ರಿಂದ 3 ಸ್ಪೂನ್ ಅಷ್ಟು ಶೇಂಗಾನ ಸೇರಿಸ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಸಾಸಿವೆನ ಹಾಕ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಪುಟಾಣಿನೂ ಸಹ ಸೇರಿಸ್ತಾ ಇದ್ದೀನಿ. ಈಗ ಒಗ್ಗರಣೆಗೆ ಬೇಕಾದಂತ ಎಲ್ಲಾ ಪದಾರ್ಥಗಳನ್ನು ಸೇರಿಸಿ ಶೇಂಗಾ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಇದನ್ನ ಬಾಡಿಸ್ಕೊಳ್ಬೇಕಾಗತ್ತೆ. ಈಗ ಹಚ್ಚಿದ ಅವಲಕ್ಕಿ ಮಾಡೋದಕ್ಕೆ ಒಗ್ಗರಣೆ ಅಂತೂ ರೆಡಿ ಆಗಿದೆ. ಈಗ ಈ ಒಗ್ಗರಣೆ ಕೂಲ್ ಆಗೋದಕ್ಕೆ ಅಂತ 5 ನಿಮಿಷ ಬಿಡಬೇಕಾಗತ್ತೆ. ಈಗ ಮೊದಲೇ ಅವಲಕ್ಕಿನ ರೆಡಿ ಮಾಡಿಟ್ಟಿದ್ವಿ ಅಲ್ವಾ, ಈಗ ಅದೇ ಅವಲಕ್ಕಿಗೆ ಈ ಒಗ್ಗರಣೆನ ಸೇರಿಸಬೇಕಾಗತ್ತೆ. ಒಗ್ಗರಣೆನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ರುಚಿಯಾದಂತ ಹಚ್ಚಿದ ಅವಲಕ್ಕಿ ರೆಡಿ ಆದಂಗೆನೆ. ಈಗ ರೆಡಿ ಆಗಿರೋ ಅಂತ ಹಚ್ಚಿದ ಅವಲಕ್ಕಿನ ನಾನು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ.
ಸಂಜೆ ಟೀ ಜೊತೆಗಂತೂ ಈ ಹಚ್ಚಿದ ಅವಲಕ್ಕಿ ಪರ್ಫೆಕ್ಟ್ ಕಾಂಬಿನೇಷನ್. ನೋಡಿದ್ರಲ್ವಾ ವೀಕ್ಷಕರೇ, 10 ನಿಮಿಷಗಳಲ್ಲಿ ಹಚ್ಚಿದ ಅವಲಕ್ಕಿನ ಹೇಗ್ ರೆಡಿ ಮಾಡಿ ತೋರಿಸ್ದೆ ಅಂತ. ನಿಮ್ಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಸಹ ಈ ತರ ಅವಲಕ್ಕಿನ ಮನೆಯಲ್ಲಿ ರೆಡಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. ಸ್ಮಿತಾಸ್ ಕಿಚನ್, ರುಚಿಗಳ ಸರದಾರ.